ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ ಸ್ಯಾಟರ್ಡೆ ಮಾರ್ನಿಂಗ್ದಾಗೈತಿ. ಸ್ಯಾಟರ್ಡೆ ಬೆಳಿಗ್ಗೆ ಎಲ್ಲರಿಗೂ ನಾಷ್ಟಕ್ಕೆ ದೋಸೆ ಮಾಡತ್ತೇಳು ಸವಿತಾ. ಹಾಗಾಗಿ ದೋಸೆ ಹಿಟ್ಟು ರಾತ್ರಿ ನೆನೆ ಇಟ್ಟೇಳು. ಈಗ ಅದೆಲ್ಲ ಉಬ್ಬಿ ಬಂದಿತ್ತು ಚಂದ. ಈಗ ಫಸ್ಟಿಗೆ ಚಟ್ನಿ ಮತ್ತು ಭಾಜಿ ಬಟಾಟಿ ಪಲ್ಯ ಎರಡು ಮಾಡಿ ಇಟ್ಕೊಂಡು ಆ ನಂತರ ಬಿಸಿ ಬಿಸಿ ದೋಸೆ ಹಾಕಿ ಕೊಡಕ್ಕೆ ಬರ್ತೈತೆ ಅಂತಂದು ಫಸ್ಟಿಗೆ ಚಟ್ನಿ ರೆಡಿ ಮಾಡ್ಕೊಳತ್ತೇಳು. ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೇಳು, ಯಾಕಂದ್ರೆ ಹುಡುಗರ ಚಟ್ನಿದಾಗ ತಿಂತಾವಂತಂದ ಸ್ವಲ್ಪ. ಈಗ ಅದನ್ನು ಚಟ್ನಿಗೆ ರೆಡಿ ಮಾಡ್ಕೊಂಡು ರುಬ್ಬಿಟ್ಕೊಂಡಳು. ಈ ಕಡೆ ಬಟಾಟಿನ ಕುದಿಸಿಟ್ಟು ಅದನ್ನೆಲ್ಲ ಸಿಪ್ಪಿ ತೆಗೆದ ಈ ಕಡೆ ಒಂದು ಕಡೆ ಬಟಾಟಿ ಭಾಜಿ ಮಾಡ್ಕೊಳತ್ತೇಳು. ಫಸ್ಟಿಗೆ ಬಟಾಟಿ ಮತ್ತು ಚಟ್ನಿ ಮಾಡಿಟ್ಕೊಂಡು ಅಂದ್ರೆ ಸ್ವಲ್ಪ ಈಸಿ ಅನ್ನಿಸ್ತೈತಿ ದೋಸೆ ಮಾಡೋಕೆ. ಇವೆರಡು ಮಾಡಿಟ್ಕೊಂಡು ಅಂದ್ರೆ ಪಟ್ ಪಟ್ ದೋಸೆ ಹಾಕಿ ಬಿಸಿ ಬಿಸಿ ಆದಂಗೆ ಒಬ್ಬೊಬ್ಬರಿಗೆ ಕೊಡ್ಬೋದು. ಇಲ್ಲಿಗ ಚಟ್ನಿ ರೆಡಿ ಆಯಿತು. ಆಮೇಲೆ ಇದಕ್ಕಷ್ಟ ಇನ್ನು ಒಗ್ಗರಣೆ ಕೊಟ್ಟರೆ ಆಯಿತು. ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಕರಿಬೇವು ಅಷ್ಟು ಹಾಕಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗ್ತೈತಿ. ಈಗ ಒಂದು ಕಡೆ ಬಟಾಟಿ ಪಲ್ಯ ಮಾಡ್ಕೊಳತ್ತೇಳು. ಈ ಕಡಾಯಿ ಇಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಸಿದ ನಂತರ ಸಾಸಿವೆ ಜೀರಿಗೆ ಮತ್ತು ಕೊಬ್ಬರಿ ಕರಿಬೇವು ಇವನ್ನಿಷ್ಟನ್ನು ಹಾಕಿ ಹುರಿದ ನಂತರ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳತ್ತೇಳು. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಬೇಕು ಬಟಾಟಿ ಭಾಜಿಗೆ, ಅಂದಾಗ ಭಾಜಿ ಸ್ವಲ್ಪ ಭಾಳ ಟೇಸ್ಟ್ ಬರ್ತೈತಿ. ಸಣ್ಣಂಗೆ ತಿಳುವ ಉದ್ದ ಕೊರ್ಕೊಂಡು ಉಳ್ಳಾಗಡ್ಡಿ ಒಂದು ಎರಡು ಮತ್ತು ಹಸಿಮೆಣ್ಸಿನ್ಕಾಯಿ ನಮಗೆ ಟೇಸ್ಟಿಗೆ ತಕ್ಕಂಗೆ ಇದು ಹಾಕಿ ಇಷ್ಟನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೇಳು. ಈಗ ಸ್ವಲ್ಪ ಮೆತ್ತಗಾಗಲಿ ಅಂತಂದು ಈಗ ಸ್ವಲ್ಪ ಉಪ್ಪು ಹಾಕಿಬಿಡೋದ ಎಣ್ಣೆಗನ. ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟಾಗಿ ಬರ್ತಾವೆ ಮತ್ತು ಲಘು ಫ್ರೈ ಆಗ್ತಾವೆ. ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನೂ ಈಗ ಹಾಕಿಬಿಡೋದು. ಇವನ್ನ ಉಳ್ಳಾಗಡ್ಡಿ ಭಾಳ ಕೆಂಪಗೆ ಹುರಿಯೋದಿಲ್ಲ, ಅಗದಿ ಸ್ವಲ್ಪ ಇದನ್ನು ಫ್ರೈ ಆದರೆ ಸಾಕು. ಅಷ್ಟೊತ್ತಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಟೊಮೆಟೊ ಹಾಕ್ಕೊಳತ್ತಿದ್ರು. ಟೊಮೆಟೊ ಇದು ಆಪ್ಷನಲ್ಲ, ನಿಮ್ಗೆ ಇಷ್ಟ ಇದ್ದರೆ ಟೊಮೆಟೊ ಹಾಕ್ಕೊಳ್ಳೋದು, ಇಲ್ಲಾಂದ್ರೆ ಬಿಡ್ಬೋದು. ನಮಗೆ ಎಲ್ಲರಿಗೂ ಟೊಮೆಟೊದ ಕಾಯಿಪಲ್ಯ ಇದ್ರೇ ಇಷ್ಟ ಆಗ್ತೈತಿ, ಹಾಗಾಗಿ ಟೊಮೆಟೊ ಹಾಕ್ಕೊಳತ್ತೇಳು. ಈಗ ಪೈಲಾನ ಬಟಾಟಿ ಕುದಿಸಿಟ್ಟಿದ್ದನ್ನು ಸಿಪ್ಪಿ ಸಲಿದು ಕಟ್ ಮಾಡಿ ಇಟ್ಕೊಂಡೇಳು. ಈಗ ಅದನ್ನೆಲ್ಲನೂ ಇದ್ರಾಗ ಮಿಕ್ಸಿಗೆ ಒಗ್ಗರಣೆಗೆ ಹಾಕ್ಕೊಳತ್ತೇಳು.
ಈಗ ಬಟಾಟಿ ಇದನ್ನು ಒಗ್ಗರ್ನ್ಯಾಗ ಮಿಕ್ಸ್ ಮಾಡೋದು. ಫುಲ್ ಬಟಾಟಿಗೆ ಅದು ನಾವೇನು ಒಗ್ಗರ್ಣೆ ಕೊಟ್ಟಿದ್ದು ಅದೆಲ್ಲ ಇದಕ್ಕೆ ಅಂಟ್ಕೋಬೇಕು ಮತ್ತು ಚಲೋ ತಂಗಿ ಮಿಕ್ಸ್ ಆಗಬೇಕು. ಆವಾಗ ಟೇಸ್ಟ್ ಬಟಾಟಿ ಚಲೋ ಬರ್ತೈತಿ. ಈಗ ಎಲ್ಲನೂ ತಿರುವ್ಯಾಡಿ ಚಲೋ ತಂಗಿ ನೀಟಾಗಿ ತಿರುವ್ಯಾಡಿ ಒಂದು ಪ್ಲೇಟ್ ಮುಚ್ಚಿ ಇಡೋದು ಒಂದು 5 ನಿಮಿಷ. ಮತ್ತು ಲೋ ಫ್ಲೇಮ್ ಇಟ್ಟು ಒಂದು ಸ್ವಲ್ಪ ಬೇಯಿಸೋದು. ಆವಾಗ ನಮ್ಮ ಬಟಾಟಿ ಕಾಯಿಪಲ್ಯನೂ ರೆಡಿ ಆಗ್ತೈತಿ. ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಮೇಲೆ ಹಾಕ್ಕೊಳ್ಳೋದು ಮತ್ತು ಪ್ಲೇಟ್ ಮುಚ್ಚಿ ಸ್ವಲ್ಪ ಲೋ ಫ್ಲೇಮ್ನಾಗ ಬೇಯಿಸಿರ ಬಟಾಟಿ ಕಾಯಿಪಲ್ಯ ರೆಡಿ ಆಗ್ತೈತಿ. ಈಗ ಒಂದು ಕಡೆ ನಮ್ಮದು ಚಟ್ನಿ ಎಲ್ಲ ರೆಡಿ ಆಗೈತಿ ಮತ್ತು ಬಟಾಟಿ ಬಾಜಿನೂ ರೆಡಿ ಆಗೈತಿ. ಈಗ ಇವನ್ನೆರಡು ಸೈಡಿಗಿಟ್ಟು ಇನ್ನು ಬಿಸಿ ಬಿಸಿ ದೋಸೆ ಮಾಡಿ ಒಬ್ಬೊಬ್ರಿಗೆ ನಾಷ್ಟ ಕೊಟ್ಟುಬಿಡೋದು. ದೋಸೆ ಬಿಸಿ ಇದ್ದಾಗ ತಿಂದ್ರನ ರುಚಿ, ಹಾಗಾಗಿ ಬಿಸಿ ಬಿಸಿದ ಒಬ್ಬೊಬ್ರಿಗೆ ಆದಂಗೆ ಹಾಕಿ ಕೊಟ್ಟುಬಿಡೋದ. ಈಗ ದೋಸೆ ಹೆಂಚಿಟ್ಟು ಇದಕ್ಕೆ ಎಣ್ಣೆ ಸ್ವಲ್ಪ ಹಚ್ಚಿ ಒಬ್ಬೊಬ್ಬರಿಗೆ ಒಂದೊಂದು ದೋಸೆ ಹಾಕಿ ಕೊಡತ್ತೇಳು. ಇದು ನಮ್ಮದು ನಾನ್ ಸ್ಟಿಕ್ ತವಿ ಇಲ್ಲ, ಹಾಗಾಗಿ ಎಣ್ಣೆ ಹಚ್ಚಿ ಮಾಡೋದು. ಮತ್ತು ಒಂದೊಂದು ನಾನ್ ಸ್ಟಿಕ್ ತವಿ ಇತ್ತಂದ್ರೆ ಅದಕ್ಕೆ ಎಣ್ಣೆ ಹಚ್ಚಲಾರ್ದನ ದೋಸೆ ಮಾಡ್ಬೋದು. ನಮ್ಮದು ತವಿಗೆ ಎಣ್ಣೆನೂ ಹಚ್ತೀವಿ ಮತ್ತು ಈ ಥರ ನೀರು ಸಿಂಪಡಿಸಿ ಆನಂತರ ಒಂದೊಂದು ದೋಸೆ ಹಾಕ್ತೀವಿ. ಒಬ್ಬೊಬ್ಬರ ದೋಸೆ ಹೆಂಚು ಬೇರೆ ಇರುತ್ತೆ ಮತ್ತು ಒಬ್ಬೊಬ್ಬರ ದೋಸೆನ ಮಾಡೋ ಸ್ಟೈಲು ಬೇರೆ ಇರ್ತೈತಿ. ಅದು ಸೇಮ್ ಪ್ರೊಸೀಜರ ಬಟ್ ಮಾಡೋ ಸ್ಟೈಲ್ ಬೇರೆ ಬೇರೆ ಇರ್ತೈತಿ. ನಾವು ನಮ್ಮ ಮನ್ಯಾಗ ಈ ಥರ ದೋಸೆ ಮಾಡ್ತೀವಿ. ಫಸ್ಟ್ ದೋಸೆ ಹೆಂಚು ಮೇಲೆ ಹಾಕಿದ್ರೆ ಅದು ಸರಿ ಬರೋಂಗಿಲ್ಲ, ಹಾಗಾಗಿ ಸ್ವಲ್ಪ 1-2 ಸಲ ಎಣ್ಣೆ ಹಚ್ಚಿ ಅದಕ್ಕೆ ನೀರು ಸಿಂಪಡಿಸಿ ಆನಂತರ ದೋಸೆ ಹಾಕ್ತೀವಿ. ಇಲ್ಲಿ ಸವಿತಾ ಸ್ವಲ್ಪ ದೋಸೆನ ಭಾಳ ಅಂದ್ರೆ ಭಾಳ ತಿಳುವ ಹಾಕ್ತಾಳು. ಯಾಕಂದ್ರೆ ನಮ್ಮ ಮನ್ಯಾಗ ಎಲ್ಲರಿಗೂ ಸ್ವಲ್ಪ ಪೇಪರ್ ಥರ ತಿಳುವ ದೋಸೆ ಬೇಕು, ದಿಪ್ಪಿದ್ರೆ ಇಷ್ಟಪಡಂಗಿಲ್ಲ ಮನ್ಯಾಗ ಯಾರು. ಹಾಗಾಗಿ ಅಗದಿ ಫುಲ್ ತಿಳುವ ಹಾಕತ್ತೇಳು. ಮತ್ತು ಇದಕ್ಕೆ ದೋಸೆಗೆ ಮೇಲೇನೂ ಸ್ವಲ್ಪ ಎಣ್ಣೆ ಹಚ್ಚತ್ತೇಳು. ಈ ಥರ ಸ್ವಲ್ಪ ಅಗದಿ ಕೆಂಪಾಗೋ ಹಂಗೆ ಬೇಯಿಸ್ಕೊಳ್ಳೋದು. ನಮ್ಮ ಮನ್ಯಾಗ ಎಲ್ಲರಿಗೂ ಸ್ವಲ್ಪ ದೋಸೆ ಅಗದಿ ತಿಳುವ ಪೇಪರ್ ಥರ ಇರಬೇಕು ಅಂದರೆ ಇಷ್ಟಪಡ್ತಾರೋ. ಇಷ್ಟು ತಿಳು ಇರಬೇಕು, ಹಾಗಾಗಿ ನಾವು ತಿಳು ಮಾಡತ್ತಿದ್ದು. ಮತ್ತು ಯಾರಿಗೆ ದಪ್ಪ ಬೇಕೋ ಅವ್ರು ದಪ್ಪನೂ ಮಾಡ್ಕೋಬೋದು. ಇದೇ ಥರ ಎಲ್ಲರಿಗೂ ಒಂದೊಂದೊಂದೊಂದು ದೋಸೆ ಮಾಡಿ ಈಕಿ ಮಾಡಿ ಅಲ್ಲಿ ಒಬ್ಬೊಬ್ಬರು ನಾಷ್ಟ ಮಾಡಕ್ಕೆ ಕುಂತಿರು. ಈಕಿ ಹಿಂಗೆ ದೋಸೆ ಒಬ್ಬೊಬ್ಬರಿಗೆ ಮಾಡಿ ಕೊಡತ್ತೇಳು. ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಮನ್ಯಾಗ ಏನೇ ಸ್ಪೆಷಲ್ ಮಾಡಿದ್ರೂ ನಾವು ಆಚೆ ಕಡೆ ಕೊಡ್ತೇವೆ. ಮತ್ತು ನಮ್ಮ ಮಮ್ಮಿ ಮನ್ಯಾಗ ಏನೇ ಸ್ಪೆಷಲ್ ಮಾಡಿದ್ರೂ ನಮಗೆ ಕೊಡತ್ತಾರು. ದೋಸೆ ಇಡ್ಲಿ ಏನೇ ಐಟಮ್ಸ್ ಮಾಡಲಿ ಅದನ್ನು ನಮಗೆ ಕೊಟ್ಟು ತಿಂತಾರೋ, ನಾವು ಅವ್ರಿಗೆ ಕೊಟ್ಟು ತಿಂತೀವಿ. ಹಾಗಾಗಿ ಈಗ ಸವಿತಾ ಈಗ ನಮ್ಮ ಮನ್ಯಾಗ ನಮ್ಮ ಎಲ್ಲರಿಗೂ ಸಾಲೋ ಅಷ್ಟು ದೋಸೆ ಮತ್ತು ಚಟ್ನಿ ಬಟಾಟಿ ಪಲ್ಯ ಹಾಕಿ ರೆಡಿ ಮಾಡಿ ನಮಗೆ ಹಿತ್ಲಾಗ ಕರೆದ ಕೊಡತ್ತೇಳು. ಅಲ್ಲೇ ಏನೇ ಸ್ಪೆಷಲ್ ಮಾಡಿದ್ರೂ ಒಬ್ರಿಗೊಬ್ರು ಬಿಟ್ಟು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಏನೇ ಮಾಡಿದ್ರೂ ಅದು ಜಾಸ್ತಿ ಕೊಡಲಿಲ್ಲ ಅಂದ್ರೂ ಸ್ವಲ್ಪ ಕೊಟ್ರೂ ಆದ್ರೂ ಆಚೆ ಕಡೆಯಿಂದ ಈಚೆ ಕಡೆ, ಈಚೆ ಕಡೆಯಿಂದ ಆಚೆ ಕಡೆ ಕೊಟ್ಟನ ತಿಂತೀವಿ. ಈಗ ಸವಿತಾ ನಮ್ಮ ಅತ್ತೆಯರ್ನ ಕರೆದು ಇಲ್ಲಿ ದೋಸೆ ನಮ್ಮ ಅತ್ತೆರಿಗೆ ಕೊಡತ್ತೇಳು. ಆಂಟಿರಿ ತಗೋರಿ ಇವತ್ತು ಸ್ಪೆಷಲ್ ಐತಿ ನಾಷ್ಟ ಅಂತ ಹೇಳಿ. ಇಲ್ಲಿ ರಿಷಿ ನಾಷ್ಟ ಮಾಡಿ ಸ್ಕೂಲಿಗೆ ರೆಡಿ ಆಗತ್ತಿದ್ದ. ಇವಂಗೆ ನಾಷ್ಟ ಫಸ್ಟ್ ಹಾಕಿ ಕೊಟ್ಟಳು. ಇವನು ತಿಂದ. ಇನ್ನು ಇವತ್ತು ಸ್ಕೂಲ್ ಫುಲ್ ಡೇ ಐತೆ ಅಂತಂದು ಇವನು ಸ್ವಲ್ಪ ಮುಖ ಹಫ್ ಮಾಡ್ಕೊಂಡು ಕೂತಿದ್ದಾನು. ಇವತ್ತು ಸ್ಯಾಟರ್ಡೆ ಆದರೆ ಸ್ಕೂಲ್ನವ್ರು ಫುಲ್ ಡೇ ಇಡ ಅಂತಲೇ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾನು. ರಿಯಾನ್ ಕಾಲಿಗೆ ಸ್ವಲ್ಪ ಅವರ ಅಜ್ಜ ನಸ್ಲಾಪುರ ಅಜ್ಜ ಐಸ್ ಹಚ್ಚಿರಿ ಅಂತ ಹೇಳಿದರು ಮ್ಯಾಗ. ಹಾಗಾಗಿ ಈಕಿಂದಿಕ್ಕೇನ ಐಸ್ ಹಚ್ಕೊಳತ್ತೇಳು ಆಕೆ ಕಾಲಿಗೆ. ಯಾರಾದರೂ ಹಚ್ತೀವಿ ಅಂದ್ರೆ ಬೇಡ ನಾನು ಹಚ್ಕೋತೇನೆ ಅಂತಂದು ಆಕಿನಕ್ಕೆ ಕಾಲಿಗೆ ಐಸ್ ಹಚ್ಕೊಳತ್ತೇಳು. ಆಕಿಗೆ ಐಸ್ ಪ್ಯಾಕ್ನ ನಾವು ಯಾರಾದರೂ ಹಚ್ತೀವಿ ಅಂತ ಹೇಳ್ರೆ ಬೇಡ ನಾನು ಹಚ್ಕೋತೇನೆ, ಬರೀ ಇಡೋದೈತಿ ನನ್ನ ಮಾಡ್ಕೋತೇನೆ ಅಂತಂದು ಆಕಿದಕ್ಕೆನ ಮಾಡ್ಕೊಳತ್ತೇಳು. ಹೇಳಿದ್ದನ್ನು ಕೇಳ್ತಾಳು. ಮತ್ತು ಯಾವ್ದು ಸಣ್ಣ ಏನಾರು ಇತ್ತಂದ್ರೆ ನಾನು ಮಾಡ್ತೇನೆ ಅಂತನೂ ಹೇಳ್ತಾಳು.
ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗ್ತೈತಿ ಅಂತ ಅನ್ಕೋತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಮತ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.